ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಪರಮಾಣು ಶಸ್ತ್ರಗಳ ನಿಯಂತ್ರಣ. ಇದು ಏನಪ್ಪ ಅಂತಂದರೆ, ಜಗತ್ತಿನಾದ್ಯಂತ ರಾಸಾಯನಿಕ ಜೈವಿಕ ಮತ್ತು ಪರಮಾಣು ಅಸ್ತ್ರಗಳ ಬಳಕೆ ಹೆಚ್ಚಾದಂತೆ ಹಿನ್ನೆಲೆಯಲ್ಲಿ ಈ ಉದ್ದೇಶದಿಂದ ಅನೇಕ ನಿಯಂತ್ರಣ ಒಕ್ಕೂಟಗಳು ಆರಂಭಗೊಂಡವು. ಅಂದರೆ ಪರಮಾಣು ಆಗಿರ್ಬೋದು, ಅಸ್ತ್ರಗಳಾಗಿರ್ಬೋದು ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಒಂದು ಒಕ್ಕೂಟ ಏರ್ಪಟ್ಟಿತು. ಆ ಒಕ್ಕೂಟದ ಉದ್ದೇಶ ಏನಪ್ಪ ಅಂತಂದರೆ, ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಪರಮಾಣು ಶಸ್ತ್ರಗಳನ್ನು ನಿಯಂತ್ರಿಸಿ ಮನುಕುಲವನ್ನು ಅಪಾಯದಿಂದ ಹೊರತಂದು ಜಗತ್ತಿನಾದ್ಯಂತದಲ್ಲಿ ಶಾಂತಿಯನ್ನು ಮೂಡಿಸುವುದರ ಇದು ಉದ್ದೇಶವಾಗಿದೆ. ಮೊದಲನೇದಾಗಿ ಆಸ್ಟ್ರೇಲಿಯಾ ಗ್ರೂಪ್. ಅದು ಪರಮಾಣು ಮತ್ತು ಅಸ್ತ್ರಗಳ ಬಳಕೆ ನಿಯಂತ್ರಿಸುವಲು ಈ ಆಸ್ಟ್ರೇಲಿಯಾ ಗ್ರೂಪನ್ನು ಸ್ಥಾಪನೆ ಮಾಡಲಾಯಿತು. 1984ರಲ್ಲಿ ಇರಾಕ್ನಲ್ಲಿ ರಾಸಾಯನಿಕ ಅಸ್ತ್ರವನ್ನು ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಉಂಟಾದ ಹಾನಿ ಹಿನ್ನೆಲೆಯಲ್ಲಿ 1985ರಲ್ಲಿ ಆಸ್ಟ್ರೇಲಿಯಾ ಗ್ರೂಪನ್ನು ಸ್ಥಾಪಿಸಲಾಯಿತು. ಯಾವಾಗ? 1985ರಲ್ಲಿ. ಇದರಲ್ಲಿ ಆರಂಭವಾದಾಗ ಮೊದಲಿಗೆ ಎಷ್ಟಿದ್ವು ಅಂದರೆ 15 ಸದಸ್ಯ ರಾಷ್ಟ್ರಗಳಿಂದ ಇತ್ತು. ಈ ಸಂಘಟನೆ 1985ರಲ್ಲಿ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಮೊದಲ ಸಭೆಯನ್ನು ಆಯೋಜಿಸಿತು. ಎಲ್ಲಿ? ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿ ಇದರ ಮೊದಲ ಸಭೆಯನ್ನು ಆಯೋಜಿಸಲಾಗಿತ್ತು. ಅದೇ ರೀತಿಯಾಗಿ ಭಾರತವು 2018 ಜನವರಿ 19ರಂದು ಇದರ ಸದಸ್ಯತ್ವ ಪಡೆದುಕೊಂಡಿದೆ. ಪ್ರಸ್ತುತವಾಗಿ ಇದರಲ್ಲಿ 43 ಸದಸ್ಯ ರಾಷ್ಟ್ರಗಳು ಇದ್ದಾವೆ. 43 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಇದ್ದಾವೆ ಎಂದು ಹೇಳ್ಬೋದು. ಇದರ ಪ್ರಮುಖ ಉದ್ದೇಶ ಜೈವಿಕ ಮತ್ತು ರಾಸಾಯನಿಕ ಅಸ್ತ್ರವನ್ನು ಬಳಸುವುದನ್ನು ತಡೆಗಟ್ಟುವುದರ ಈ ಆಸ್ಟ್ರೇಲಿಯಾ ಗ್ರೂಪ್ನ ಪ್ರಮುಖ ಉದ್ದೇಶ ಆಗಿದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಸ್ಥಾಪನೆ ಆದ 1985ರಲ್ಲಿ. ಅದೇ ರೀತಿಯಾಗಿ ಸಮಗ್ರ ಪರಮಾಣು ಪರೀಕ್ಷೆ ನಿಷೇಧ ಒಪ್ಪಂದ ಕೂಡ ಆಯಿತು. ಎಲ್ಲ ವಿವಿಧ ಪರಮಾಣು ಪರೀಕ್ಷೆಗಳನ್ನು ನಿಷೇಧಿಸುವುದು ಇದರ ಉದ್ದೇಶವಾಗಿದೆ. 1996ರ ಸೆಪ್ಟೆಂಬರ್ 10ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ಒಪ್ಪಂದಗಳನ್ನು ಅಳವಡಿಸಿಕೊಂಡಿದ್ದರು. 1996ರ ಸೆಪ್ಟೆಂಬರ್ 24ರಿಂದ ಸದಸ್ಯ ರಾಷ್ಟ್ರಗಳು ಸಹಿ ಹಾಕಲಾರಂಭಿಸಿದವು. 187 ರಾಷ್ಟ್ರಗಳು ಸಹಿ ಹಾಕಿದ್ದಾವೆ. ಆದರೆ ಭಾರತ ಇನ್ನೂ ಸಹಿ ಹಾಕಿಲ್ಲ. ಆದರೂ ಕೂಡ ಈ ಒಪ್ಪಂದವು ಪ್ರಸ್ತುತ ಜಾರಿಯಲ್ಲಿಲ್ಲ ಎಂದು ಹೇಳಬಹುದು. ಅದೇ ರೀತಿಯಾಗಿ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಸ್ಥಾಪನೆಯಾಗಿದ್ದು 1987ರಲ್ಲಿ. ಯಾವುದು? MTCR ಅಂದೆ, ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್. ಇದರ ಉದ್ದೇಶ ಏನಪ್ಪ ಅಂತಂದರೆ, ಕ್ಷಿಪಣಿಗಳ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಮತ್ತು ಕ್ಷಿಪಣಿಗಳ ರಫ್ತು ಮಾಡಲು ನಿಯಂತ್ರಣ ಉದ್ದೇಶವಾಗಿದೆ. ಈ ಮೂಲಕ ಕ್ಷಿಪಣಿಗಳನ್ನು ದುರ್ಬಳಕೆ ಮಾಡದಂತೆ ತಡೆಯುವುದರು ಈ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಪರಮಾಣು ಅಸ್ತ್ರ ನಿಯಂತ್ರಣಕ್ಕೆ ಸಂಬಂಧಿಸಿದ ಪ್ರಯತ್ನಗಳು ಕೂಡ ನಡೆದಿವೆ. ಪರಮಾಣು ಪ್ರಸರಣ ತಡೆಯುವಿಕೆ ಕೂಡ ಇದರಿಂದಾಗಿದೆ. ಇದರಲ್ಲಿ 3 ಆಧಾರ ಸ್ತಂಭಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಪರಮಾಣು ಅಸ್ತ್ರ ಪ್ರಸರಣ ಮಾಡುವಿಕೆ, ನಿಶ್ಶಸ್ತ್ರೀಕರಣ, ಪರಮಾಣು ತಂತ್ರಜ್ಞಾನವನ್ನು ಶಾಂತಿಯುತವಾಗಿ ಬಳಸುವ ಹಕ್ಕು ಕೂಡ ಇದರಲ್ಲಿ 3 ಆಧಾರ ಸ್ತಂಭವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಗೆ ಭಾರತ ಅಮೇರಿಕ 123 ನಾಗರಿಕ ಪರಮಾಣು ಒಪ್ಪಂದ ಕೂಡ ಆಯಿತು. ಇದನ್ನು ಐಡ್ ಒಪ್ಪಂದ ಎಂದು ಕರೆಯುತ್ತಾರೆ. ಇದನ್ನು 2005 ಜೂನ್ 18ರಂದು ಅಂದಿನ ಪ್ರಧಾನಮಂತ್ರಿಯಾಗಿರುವ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಅಮೇರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಂತರ 2008ರ ಅಕ್ಟೋಬರ್ 10ರಂದು ಅಂದಿನ ವಿದೇಶಾಂಗ ಸಚಿವರಿರುವ ಪ್ರಣಬ್ ಮುಖರ್ಜಿ ಮತ್ತು ಅಮೇರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಕಾಂಡೋಲಿಸಾ ರೈಸ್ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಮೇರಿಕವು ಪರಮಾಣು ಇಂಧನವನ್ನು ಪೂರೈಸುತ್ತಿದೆ ಭಾರತಕ್ಕೆ ಇದುವರೆಗೂ. ಅದೇ ರೀತಿಯಾಗಿ ವಾಸೆನಾರ್ ಒಪ್ಪಂದ ಕೂಡ ನಡೆದಿದೆ. ಇದು ಶಸ್ತ್ರಗಳನ್ನು ಮತ್ತು ಸಂಬಂಧಿಸಿದ ತಂತ್ರಜ್ಞಾನದ ರಫ್ತನ್ನು ನಿಯಂತ್ರಿಸುವುದು ಮತ್ತು ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ ಹಂಚಿಕೆ ಮಾಡುವುದು ಇದರ ಉದ್ದೇಶವಾಗಿದೆ. ಅದರದ್ದು ವಾಸೆನಾರ್ ಒಪ್ಪಂದದ ಉದ್ದೇಶ. ಇದು ಸ್ಥಾಪನೆ ಮಾಡಿದ 1996 ಜುಲೈ 12ರಂದು. ಇದಕ್ಕೆ ಸಹಿ ಮಾಡಿದ ಸ್ಥಳ ಯಾವುದಪ್ಪ ಅಂತಂದರೆ ನೆದರ್ಲ್ಯಾಂಡ್ನ ಹೇಗ್ ಬಳಿಯ ವಾಸೆನಾರ್. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಪ್ಪ ಅಂತಂದರೆ ಈಗ 42 ರಾಷ್ಟ್ರಗಳಿದ್ದಾವೆ.
ಭಾರತ 2017 ಡಿಸೆಂಬರ್ 7ರಂದು 47ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಅಂದರೆ ಕೊನೆಯ ರಾಷ್ಟ್ರ ಯಾವುದಪ್ಪ ಅಂತಂದರೆ ಭಾರತವಿದೆ. ಯಾವುದು ವಾಸೆನರ್ ಒಪ್ಪಂದದ ಕೊನೆಯ ರಾಷ್ಟ್ರ ಭಾರತ. 2023 ಜನವರಿ 1ರಂದು ಇದರಿಂದ ಭಾರತ ಅಧ್ಯಕ್ಷವನ್ನು ಸ್ಥಾನ ವಹಿಸಿತ್ತು. ಅವಾಗ 2023ರಲ್ಲಿ. ಅದೇ ರೀತಿ ಮುಂದೆ ನೋಡೋದಾದರೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ನಿಮಾನ್ಸ್ನ ಸಂಸ್ಥೆ. ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಿಮಾನ್ಸ್ ಸಂಸ್ಥೆ ಆಯ್ಕೆಯಾಗಿದೆ ಇತ್ತೀಚೆಗೆ. ವಿಶ್ವ ಆರೋಗ್ಯ ಸಂಸ್ಥೆ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಬೆಂಗಳೂರಿನ ನಿಮಾನ್ಸ್ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ. ಆರೋಗ್ಯ ಜಾಗೃತಿ ಮೂಡಿಸುವ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ನಿಮಾನ್ಸ್ ಸಂಸ್ಥೆಯು ಈ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಎಂದು ಹೇಳಬಹುದು. ಅದು ನಿಮಾನ್ಸ್ ಸಂಸ್ಥೆ ಸ್ಥಾಪನೆಯಾದ 50 ವರ್ಷಗಳ ಆಚರಣೆ ಮತ್ತು ಅದರ ಪೂರ್ವಗಾಮಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ 70ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಿಮಾನ್ಸ್ಗೆ ಈ ಪುರಸ್ಕಾರ ದೊರಕಿದೆ ಎಂದು ಹೇಳಬಹುದು. ನೆಲ್ಸನ್ ಮಂಡೇಲಾ ಪ್ರಶಸ್ತಿ. ಈ ನಿಮಾನ್ಸ್ ಸಂಸ್ಥೆ ಮತ್ತು ಅದರ ಸಾಧನೆಗಳ ಬಗ್ಗೆ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಪಾಸ್ ಮಾಡಿ ನೋಡಿಕೊಳ್ಳಿ. ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆಯು 2019ರಿಂದ ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಇದರ ಆರೋಗ್ಯ ಜಾಗೃತಿ ಮೂಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುವ ವ್ಯಕ್ತಿಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನು ಈ ಪ್ರಶಸ್ತಿಗೆ ಮೂಲಕ ಗುರುತಿಸಲಾಗುತ್ತದೆ. ಅಂದರೆ ಸರ್ಕಾರ ಮತ್ತು ಸರ್ಕಾರೇತರ ಅಂದರೆ ಒಂದು ಆರೋಗ್ಯ ಯಾರು ಹೆಚ್ಚಿಗೆ ಕಾಳಜಿಯನ್ನು ಮಾಡ್ತಾರೆ ಆ ಸಂಸ್ಥೆ ಆಗಿರ್ಬೋದು ಅಥವಾ ಆ ವ್ಯಕ್ತಿಯ ಮೇಲೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವುದು ನೆಲ್ಸನ್ ಮಂಡೇಲಾ ಪ್ರಶಸ್ತಿ. ಮುಂದೆ ನೋಡೋದಾದರೆ ಇನ್ಫೋಸಿಸ್ ಪ್ರಶಸ್ತಿ ಆಯ್ಕೆ ಗರಿಷ್ಠ ವಯೋಮಿತಿಯನ್ನು 50 ವರ್ಷದಿಂದ 40 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಅದೇ ರೀತಿ ಈ ಬಾರಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೂಡ ಪ್ರಶಸ್ತಿಯನ್ನು ನೀಡಲು ಸೇರ್ಪಡೆಯನ್ನು ಮಾಡಲಾಗಿದೆ. ಯಾವುದು ಅರ್ಥಶಾಸ್ತ್ರ. ಇನ್ಫೋಸಿಸ್ ಪ್ರಶಸ್ತಿಯ ನಿಯಮದ ಬದಲಾವಣೆ ಮಾಡಿರುವ ಇನ್ಫೋಸಿಸ್ ವಿಜ್ಞಾನ ಸಂಸ್ಥೆಯು 2024ನೇ ಸಾಲಿನಿಂದ ಆಯ್ಕೆಯ ಗರಿಷ್ಠ ವಯೋಮಿತಿಯನ್ನು 50ರ ಬದಲಿಗೆ 40 ವರ್ಷಕ್ಕೆ ಇಳಿಸಿದೆ. ಅಂದರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೂಡ ಈ ಸಲ ಪ್ರತ್ಯೇಕ ಪ್ರಶಸ್ತಿಯನ್ನು ನೀಡುವುದು ಎಂದು ಪ್ರಕಟಿಸಿದೆ. ಯಾವುದು ಇನ್ಫೋಸಿಸ್. ಕಳೆದ 15 ವರ್ಷಗಳಿಂದ ಇನ್ಫೋಸಿಸ್ ವಿಜ್ಞಾನ ಫೌಂಡೇಶನ್ 92 ಪ್ರತಿಭಾವಂತರನ್ನು ಗುರುತಿಸಿದ್ದು ಅತ್ಯುತ್ತಮ ಮತ್ತು ಸೃಜನಶೀಲ ವೈಜ್ಞಾನಿಕ ಸಂಶೋಧನೆ ಪ್ರೋತ್ಸಾಹ ನೀಡುತ್ತಿದೆ. ಸಂಶೋಧಕರಿಗೆ ಅವರ ಮಧ್ಯ ವಯಸ್ಸಿನಲ್ಲಿಯೇ ಸೂಕ್ತ ಪ್ರೋತ್ಸಾಹ ನೀಡಿದರೆ ಸಂಶೋಧನೆ ಮತ್ತಷ್ಟು ಮುಂದುವರಿಸುವ ಮೂಲಕ ಸಮಾಜದ ಕೊಡುಗೆ ಕೊಡಲು ಸಹಕಾರಿಯಾಗುತ್ತದೆ ಎಂದು ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವಯೋಮಿತಿಯನ್ನು ಕಡಿತ ಮಾಡಿದ್ದಾರೆ. ಅಂದರೆ ಕಡಿಮೆ ವಯಸ್ಸಿನಲ್ಲಿ ಅವರಿಗೆ ಬೇಗನೆ ಪ್ರಶಸ್ತಿಯನ್ನು ಕೊಟ್ಟರೆ ಈ ಇನ್ಫೋಸಿಸ್ ಪ್ರಶಸ್ತಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಭುತ್ವಶೀಲತೆಯನ್ನು ಬೆಳೆಸುತ್ತೆಂದು ಈ ವಯೋಮಿತಿಯನ್ನು ಕಡಿಮೆ ಮಾಡಲಾಗಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಇದರ ಜೊತೆಗೆ ಅರ್ಥಶಾಸ್ತ್ರ ವಿಭಾಗವು ಕೂಡ ಸೇರ್ಪಡೆಯಾಗಿದೆ. ಅರ್ಥಶಾಸ್ತ್ರ ವಿಭಾಗ ಕೂಡ ಸೇರ್ಪಡೆ ಮಾಡಲಾಗಿದೆ. ಮೊದಲು ಯಾವ್ಯಾವ ಭಾಗಕ್ಕೆ ಕೊಡಲಾಗುತ್ತದೆ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ವಿಜ್ಞಾನ, ಮಾನವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಗಣಿತ ವಿಜ್ಞಾನ ಮತ್ತು ಬೌದ್ಧ ವಿಜ್ಞಾನದಲ್ಲಿ ಈ ಪ್ರಶಸ್ತಿಯನ್ನು ಮೊದಲು ನೀಡಲಾಗುತ್ತಿತ್ತು. ಜೊತೆಗೆ ಈಗ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೂಡ ಸೇರ್ಪಡೆ ಮಾಡಲಾಗಿದೆ. ಇದರ ಸಡಿಲಿಕೆ ಕೂಡ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಸಂಶೋಧಕರಿರುವ ನಿಯಮಗಳು ಕೂಡ ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಮತ್ತು ಸಹಿ. 40ನೇ ದೇಶವಾಗಿ ಲಿಥುವೇನಿಯಾ, 41ನೇ ದೇಶವಾಗಿ ಪೇರು, 42ನೇ ದೇಶವಾಗಿ ಸ್ಲೋವಾಕಿಯಾ. ಈ 3 ದೇಶಗಳು ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿವೆ ಇತ್ತೀಚೆಗೆ. ಅಂದರೆ ಚಂದ್ರನ ಅಂಗಳಕ್ಕೆ ಪ್ರವೇಶಿಸಲು ಹಲವು ದೇಶಗಳು ಇಚ್ಛಿಸಿದ್ದು, ಈ ನಿಟ್ಟಿನಲ್ಲಿ ಬಾಹ್ಯಾಕಾಶ ಮತ್ತು ಮನುಕುಲದ ಸುರಕ್ಷತೆಗೆ ದತ್ತಾಂಶಗಳ ಹಂಚಿಕೆಗೆ ಸಂಬಂಧಿಸಿದಂತೆ ರೂಪರೇಷೆಗಳಿಗೆ ಬದ್ಧವಾಗಿರಬೇಕು ಎಂದು ಈ ನಿಟ್ಟಿನಲ್ಲಿ ನಾಸಾ ಏನು ಮಾಡಿದೆ ಅಂದರೆ ಒಪ್ಪಂದಕ್ಕೆ ಬಂದಿದೆ. ಅದು ಯಾವುದಪ್ಪ ಅಂತಂದರೆ ಆರ್ಟೆಮಿಸ್ ಒಪ್ಪಂದ. ಈ ಒಪ್ಪಂದ ಜಗತ್ತಿನ ಅನೇಕ ರಾಷ್ಟ್ರಗಳು ವಾಷಿಂಗ್ಟನ್ ನಾಸಾದ ಪ್ರಧಾನ ಕಚೇರಿ ಸಹಿ ಹಾಕುತ್ತಾ ಬಂದಿವೆ. ಎಲ್ಲಿ ವಾಷಿಂಗ್ಟನ್ ನಾಸಾದಲ್ಲಿ. ಈ ಮೂಲಕ
ಈ ದೇಶಗಳು ನಾಸಾದ ಚಂದ್ರಯಾನ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಪರಸ್ಪರ ಸಹಕಾರ ಮತ್ತು ಜವಾಬ್ದಾರಿಯುತ ನಡವಳಿಕೆ ಬದ್ಧರಾಗಿರುತ್ತವೆ. ಯಾವ್ಯಾವು? ಈ ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳು ಬದ್ಧರಾಗಿರಬೇಕು ಈ ಬಾಹ್ಯಾಕಾಶಕ್ಕೆ ಕಾರ್ಯಕ್ರಮಗಳಲ್ಲಿ ಪರಸ್ಪರ. ಇತ್ತೀಚೆಗೆ ಲಿಥುವೇನಿಯಾ, ಪೇರು, ಸ್ಲೋವಾಕಿಯಾ ಸಹಿ ಮಾಡಿದೆ ಅಂತ ಹೇಳ್ಬೋದು. ಎರಡು ಸಾವಿರದ 23 ಜೂನ್ 22ರಂದು ಭಾರತ ದೇಶವು 27ನೇ ರಾಷ್ಟ್ರವಾಗಿ ಸಹಿ ಹಾಕಿದೆ. ಯಾವಾಗ ಭಾರತ ಸಹಿ ಹಾಕಿದ್ದು? ಜೂನ್ 22, 2023 ಅಂದರೆ ಕಳೆದ ವರ್ಷ 27ನೇ ರಾಷ್ಟ್ರವಾಗಿತ್ತು. ಇತ್ತೀಚೆಗೆ ಸೇರಿದ ರಾಷ್ಟ್ರಗಳು ಕೂಡ ಇದ್ದಾವೆ. 37ನೇ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್, 38ನೇ ರಾಷ್ಟ್ರ ಸ್ವೀಡನ್, 39 ಸ್ಲೋವಾಕಿಯಾ, 40 ಲಿಥುವೇನಿಯಾ, 41 ಪೇರು, 42 ಸ್ಲೋವಾಕಿಯಾ. ಇದು ಆರ್ಟೆಮಿಸ್ ಒಪ್ಪಂದ ಏನಪ್ಪ ಅಂತಂದರೆ ಇದೊಂದು ಹಣಕಾಸಿನ ಬದ್ಧತೆ ಇಲ್ಲದಿರುವ ಒಪ್ಪಂದವಾಗಿದೆ. ಇದರ ಅಡಿಯಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ಶಾಂತಿಯುತ ಉದ್ದೇಶಗಳಾಗಿರ್ತವೆ. ಮೊದಲಿಗೆ ಆರ್ಟೆಮಿಸ್ ಒಪ್ಪಂದಗಳಿಗೆ 2020 ಅಕ್ಟೋಬರ್ 13ರಿಂದ 8 ಸಂಸ್ಥಾಪಕ ದೇಶಗಳಾದ ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಜಪಾನ್, ಲುಕ್ಸೆಂಬರ್ಗ್ ಮತ್ತು UAE, UK, USA ಸಹಿ ಮಾಡಿದ್ದವು. ಎಷ್ಟು? 8 ಸಂಸ್ಥಾಪಕರು. ಪ್ರಸ್ತುತ ಈ ಒಪ್ಪಂದಕ್ಕೆ ಒಟ್ಟು 42 ರಾಷ್ಟ್ರಗಳು ಸಹಿ ಹಾಕಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆರ್ಟೆಮಿಸ್ ಒಪ್ಪಂದದಿಂದ ಭಾರತಕ್ಕಿರುವ ಪ್ರಯೋಜನಗಳು ಕೂಡ ಇದ್ದಾವೆ. ಇದರಿಂದ ಭಾರತ ಏನು ಮಾಡ್ಬೋದು ಅಂದರೆ ಚಂದ್ರ ಮತ್ತು ಇತರೆ ಆಕಾಶಗಳ ಅನ್ವೇಷಣೆ ಮತ್ತು ಸಂಶೋಧನೆ ಆರ್ಟೆಮಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇದರಲ್ಲಿ ಎಲೆಕ್ಟ್ರಾನಿಕ್ ಸೇರಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಂತ್ರಜ್ಞಾನಗಳ ಆಮದಿನ ಮೇಲೆ ಇರುವ ನಿರ್ಬಂಧಗಳ ಸಡಿಲಿಕೆ ಈ ಒಪ್ಪಂದದ ದಾರಿ ಮಾಡಿಕೊಡುತ್ತದೆ ಎಂದು ಹೇಳ್ಬೋದು. ಜೊತೆಗೆ USA ಮಾರುಕಟ್ಟೆಗಳಿಗಾಗಿ ಸಾಧನಗಳ ಅಭಿವೃದ್ಧಿ ಮತ್ತು ಆವಿಷ್ಕಾರ ನಡೆಸುವ ಮೂಲಕ ಭಾರತೀಯ ಕಂಪನಿಗಳು ಲಾಭ ಪಡೆಯಬಹುದಾಗಿದೆ. ಇನ್ನಷ್ಟು ವೈಜ್ಞಾನಿಕ ಕಾರ್ಯಕ್ರಮಗಳಲ್ಲಿ ಜಂಟಿಯಾಗಿ ಭಾಗವಹಿಸಲು ಭಾರತಕ್ಕೆ ಇದು ಅವಕಾಶ ಮಾಡಿಕೊಡುತ್ತದೆ ಎಂದು ಹೇಳಬಹುದು. ಇದರ ಉದ್ದೇಶ ಏನಪ್ಪ ಅಂತಂದರೆ ಈ ಆರ್ಟೆಮಿಸ್ ಈ ಒಪ್ಪಂದದ ಉದ್ದೇಶವು ವಾಸ್ತವಿಕ ತತ್ವಗಳು, ಮಾರ್ಗದರ್ಶಿ ಸೂತ್ರಗಳು ಮತ್ತು ಉತ್ತಮ ಅಭ್ಯಾಸಗಳ ಮೂಲಕ ಬಾಹ್ಯಾಕಾಶದ ನಾಗರಿಕ ಅನ್ವೇಷಣೆ ಮತ್ತು ಬಳಕೆ ಅಭ್ಯಾಸಗಳನ್ನು ಮತ್ತಷ್ಟು ಸುಧಾರಿಸುವುದಾಗಿದೆ. ಇದರಿಂದ ಇದು ಬಾಹ್ಯಾಕಾಶ ಕುರಿತು ಒಂದು ಸಮಾನ ದೃಷ್ಟಿಯನ್ನು ಹೊಂದಿದೆ. ಆರ್ಟೆಮಿಸ್ ಕಾರ್ಯಕ್ರಮವನ್ನು ಮುಂದುವರಿಸುವುದು ಬಾಹ್ಯಾಕಾಶ ಚಟುವಟಿಕೆಗಳನ್ನು ನಡೆಸುವಾಗ ಕಾರ್ಯಾಚರಣೆಗಳ ಸುರಕ್ಷತೆಯನ್ನು ಹೆಚ್ಚಿಸುವುದಾಗಿದೆ. ಜೊತೆಗೆ ಅನಿಶ್ಚಿತತೆಯನ್ನು ಕಡಿಮೆ ಮಾಡುವುದು ಮತ್ತು ಬಾಹ್ಯಾಕಾಶದ ಸುಸ್ಥಿರ ಬಳಕೆಗಾಗಿ ಉತ್ತೇಜಿಸುವುದು ಈ ಆರ್ಟೆಮಿಸ್ ಒಪ್ಪಂದದ ಉದ್ದೇಶವಾಗಿದೆ ಎಂದು ಹೇಳಬಹುದು. ಈ ಒಪ್ಪಂದದಲ್ಲಿ ನಿಗದಿಪಡಿಸಲಾಗಿರುವ ತತ್ವಗಳನ್ನು ಮತ್ತು ಸಹಿ ಹಾಕಿದ ಪ್ರತಿ ದೇಶದ ನಾಗರಿಕ ಬಾಹ್ಯಾಕಾಶ ಸಂಸ್ಥೆಗಳು ನಡೆಸುವ ನಾಗರಿಕ ಬಾಹ್ಯಾಕಾಶ ಚಟುವಟಿಕೆಗಳಿಗೆ ಇದು ಅನ್ವಯಿಸುತ್ತದೆ ಎಂದು ಹೇಳ್ಬೋದು. ಅಂದರೆ ಒಂದು ದೇಶದಲ್ಲಿ ಯಾವ ನಾಗರಿಕ ಬಾಹ್ಯಾಕಾಶ ಸಂಸ್ಥೆಗಳು ನಡೆಸ್ತವೆಲ್ಲ ಆ ಬಾಹ್ಯಾಕಾಶಗಳಿಗೆ ಈ ಚಟುವಟಿಕೆಗೆ ಅನ್ವಯಿಸ್ತದೆ. ಅದು ಈ ಆರ್ಟೆಮಿಸ್ ಒಪ್ಪಂದದಿಂದ. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತದ ಫುಟ್ಬಾಲ್ ದಂತಕಥೆಯಾಗಿರುವ ಸುನಿಲ್ ಛೆಟ್ರಿ ಅವರು ವೃತ್ತಿ ಜೀವನಕ್ಕೆ ವಿದಾಯವನ್ನು ಹೇಳಿದ್ದಾರೆ. ಇತ್ತೀಚೆಗೆ ಭಾರತದ ಫುಟ್ಬಾಲ್ ದಂತಕಥೆ ಸುನಿಲ್ ಛೆಟ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ವೃತ್ತಿ ಜೀವನಕ್ಕೆ ಇತ್ತೀಚೆಗೆ ವಿದಾಯ ಘೋಷಿಸಿದ್ದಾರೆ. ಇವರು ಕುವೈತ್ ವಿರುದ್ಧ ನಡೆಯಲಿರುವ ಫಿಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಪಡೆಯುವುದಾಗಿ ಇತ್ತೀಚೆಗೆ ಪ್ರಕಟಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಕುವೈತ್ ವಿರುದ್ಧ ನಡೆಯಲಿರುವ ಫಿಫಾ ವಿಶ್ವಕಪ್ ಟೂರ್ನಿಯ ಕಾದಾಟವು 39 ವರ್ಷದ ಫಾರ್ವರ್ಡ್ ಆಟಗಾರ ಸುನಿಲ್ ಛೆಟ್ರಿ ಪಾಲಿಗೆ ಭಾರತದ ಪರ ಕೊನೆಯ ಪಂದ್ಯವಾಗಲಿದೆ. ಯಾವುದು? ಎಲ್ಲಿ ನಡೆಯಲಿದೆ ಅಂದರೆ ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಕುವೈತ್ನ ವಿರುದ್ಧ. ಆದರೆ ಸುನಿಲ್ ಛೆಟ್ರಿ ಅವರು ಇತ್ತೀಚೆಗೆ ಕೊನೆಯ ಪಂದ್ಯವಾಗಲಿದೆ ಇದು. ಇವರು ಸುದೀರ್ಘ 19 ವರ್ಷಗಳ ಈ ಆಟದಲ್ಲಿ ಭಾಗವಹಿಸಿ ಈ ವೃತ್ತಿ ಜೀವನಕ್ಕೆ ತೆರೆ ಎಳೆದಿದ್ದಾರೆ ಎಂದು ಹೇಳಬಹುದು. ಭಾರತ ಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗಿರುವ ಈ ಸುನಿಲ್ ಛೆಟ್ರಿ ಅವರು ಭಾರತ ಪರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಯಾರು? ಸುನಿಲ್ ಛೆಟ್ರಿ. ಇವರು
ಫುಟ್ಬಾಲ್ಗೆ ಸೇರ್ಪಡೆಯಾಗಿದ್ದು 2005ರಲ್ಲಿ ಪಾಕಿಸ್ತಾನದ ವಿರುದ್ಧ ಆಡುವ ಮೂಲಕ ಇವರು ಫುಟ್ಬಾಲ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಸುನಿಲ್ ಚೆಟ್ರಿ ಅವರು ಭಾರತೀಯ ಹಿರಿಯ ಫುಟ್ಬಾಲ್ ತಂಡದ ಸ್ಥಾನ ಪಡೆದಿದ್ದು ಕೋಲ್ಕತ್ತಾದಲ್ಲಿ ಸಾಂಪ್ರದಾಯಿಕ ಎದುರಾಳಿಯಾಗಿರುವ ಪಾಕಿಸ್ತಾನದ ವಿರುದ್ಧ ಪಾದಾರ್ಪಣೆ ಪಂದ್ಯ ಆಡಿದ್ದರು. ಮೊದಲ ಪಂದ್ಯದಲ್ಲಿ ಇವರು ಗೋಲ್ಗಳನ್ನು ಹೆಚ್ಚು ಪಡೆದಿದ್ದರು. ಅದೇ ರೀತಿಯಾಗಿ ಇವರು ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಆಡಿದ್ದಾರೆ ಎಂದು ಹೇಳ್ಬೋದು. ಇವರು ಭಾರತೀಯ ಫುಟ್ಬಾಲ್ನ ಪೋಸ್ಟರ್ ಬಾಯ್ ಎಂದು ಗುರುತಿಸಲು ಕಾರಣವಾಯಿತು ಇವರಿಗೆ. ಅದೇ ರೀತಿ ಏನಂತ ಭಾರತೀಯ ಫುಟ್ಬಾಲ್ ಪೋಸ್ಟರ್ ಬಾಯ್ ಎಂದು ಈ ಸುನಿಲ್ ಚೆಟ್ರಿಯನ್ನು ಕರೆಯುತ್ತಾರೆ. ಅದೇ ರೀತಿಯಾಗಿ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕೂಡ ಈ ಸುನಿಲ್ ಚೆಟ್ರಿ ಅವರು ಆಯ್ಕೆಯಾಗಿದ್ದಾರೆ. ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ ರತ್ನ ಪ್ರಶಸ್ತಿ 2021ರಲ್ಲಿ ಇವರಿಗೆ ನೀಡಲಾಗಿತ್ತು. ಈ ಮೂಲಕ ಇವರು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಯಾರು? ಸುನಿಲ್ ಚೆಟ್ರಿ ಅವರು ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ಅದೇ ರೀತಿಯಾಗಿ 2011ರಲ್ಲಿ ಅರ್ಜುನ್ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಲಾಗಿದೆ. ಅದೇ ರೀತಿಯಾಗಿ ಇವರು 94 ಗೋಲ್ಗಳ ಮೂಲಕ ಗೋಲ್ ಮಿಷನ್ ಎಂಬ ಖ್ಯಾತಿಯು ಕೂಡ ಇವರು ಪಾತ್ರರಾಗಿದ್ದಾರೆ. ಇವರು ಫುಟ್ಬಾಲ್ ಆಟದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸುವ ಮೂಲಕ ಇವರು ಗೋಲ್ ಮಿಷನ್ ಎಂದು ಹೆಸರು ನೀಡಲಾಗಿದೆ ಇವರಿಗೆ. ಅದೇ ರೀತಿ ಲೀಗ್ ಐಎಸ್ನಲ್ಲಿ ಮಿಂಚಿದ ಸುನಿಲ್ ಚೆಟ್ರಿ ಬಗ್ಗೆ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಪ್ರಮುಖ ಆಟಗಾರರು ನೋಡೋದಾದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇವರು ಪೋರ್ಚುಗಲ್ನ ದೇಶದವರು. ಇವರು ಆಡಿರೋ ಪಂದ್ಯಗಳು 205. ಇವರು ಗೋಲ್ಗಳ ಬಾರಿಸಿದ್ದು 128. ಇವರು ಮೊದಲ ಸ್ಥಾನದಲ್ಲಿದ್ದಾರೆ. ಎರಡನೇದಾಗಿ ಲಿಯೋನೆಲ್ ಮೆಸ್ಸಿ, ಇವರ ದೇಶ ಅರ್ಜೆಂಟೀನಾ. ಇವರು 180 ಪಂದ್ಯ ಆಡಿದ್ದಾರೆ, 106 ಗೋಲನ್ನು ಬಾರಿಸಿದ್ದಾರೆ. ಈ ಸುನಿಲ್ ಚೆಟ್ರಿ ಇವರು ಭಾರತದವರು. ನಮ್ಮ ಭಾರತದವರು ಸುನಿಲ್ ಚೆಟ್ರಿ ಇವರು 150 ಪಂದ್ಯಗಳಾಡಿ 94 ಗೋಲುಗಳನ್ನು ಬಾರಿಸಿದ್ದಾರೆ. ಅದೇ ರೀತಿ ಮುಂದೆ ನೋಡೋಣ. ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಡೇವಿಡ್ ಸಾಲ್ವಾಗ್ನಿ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಂಸ್ಥೆಯ ಮುಖ್ಯ ಕೃತಕ ಬುದ್ಧಿಮತ್ತೆ ನೂತನ ಮುಖ್ಯಸ್ಥರನ್ನಾಗಿ ಡೇವಿಡ್ ಸಾಲ್ವಾಗ್ನಿ ಅವರನ್ನು ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಇವರು ಪ್ರಸ್ತುತವಾಗಿ ನಾಸಾದ ಮುಖ್ಯ ಡೇಟಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನಾಸಾದ ಸಂಸ್ಥೆಯ ಡೇವಿಡ್ ಸಾಲ್ವಾಗ್ನಿ ಅವರು ಹೊಸ ಜವಾಬ್ದಾರಿಯನ್ನು ಇದರಿಂದ ನೀಡಲಾಗಿದೆ. ಈ ನೇಮಕಾತಿ ಮೂಲಕ ನಾಸಾ ಸಂಸ್ಥೆಯು ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಬಳಸುವ ಬದ್ಧತೆಯನ್ನು ಪ್ರದರ್ಶಿಸಿದೆ. ಯಾರು? ಡೇವಿಡ್ ಸಾಲ್ವಾಗ್ನಿ ಅವರು ಇತ್ತೀಚೆಗೆ ನಾಸಾದ ಕೃತಕ ಬುದ್ಧಿಮತ್ತೆ ನೂತನ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಡೇವಿಡ್ ಸಾಲ್ವಾಗ್ನಿ ಅವರ ಪಾತ್ರ ಏನಪ್ಪ ಅಂತಂದರೆ ನಾಸಾದಲ್ಲಿನ ಕೃತಕ ಬುದ್ಧಿಮತ್ತೆ ಆವಿಷ್ಕಾರದಲ್ಲಿ ಚಾಂಪಿಯನ್ ಆಗಲಿದ್ದಾರೆ. ಅವರು ಕೃತಕ ಬುದ್ಧಿಮತ್ತೆ ಸಾಧನಗಳು, ವೇದಿಕೆಗಳು ಮತ್ತು ತರಬೇತಿ ಅಭಿವೃದ್ಧಿ, ಅಪಾಯ ನಿರ್ವಹಣೆಯನ್ನು ಮಾಡಲಿದ್ದಾರೆ. ಇದರಿಂದ AI ತಂತ್ರಜ್ಞಾನ ಮುಂಚೂಣಿಯಲ್ಲಿ ಉಳಿಸಲು ನಾಸಾ ಇತರೆ ಸರ್ಕಾರಿ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಉದ್ಯಮ ಪಾಲುದಾರರು ತಜ್ಞರೊಂದಿಗೆ ಇದು ಕೆಲಸ ಮಾಡಲಿದೆ. ಯಾರು? ಡೇವಿಡ್ ಸಾಲ್ವಾಗ್ನಿ. ಡೇವಿಡ್ ಸಾಲ್ವಾಗ್ನಿ ಅವರಿಗಿಂತ ಮೊದಲು ನಾಸಾದ ಮುಖ್ಯ ವಿಜ್ಞಾನಿ ಕೇಟ್ ಕ್ಯಾಲ್ವಿನ್ ಅವರು ಜವಾಬ್ದಾರಿಯನ್ನು ವಹಿಸುತ್ತಿದ್ದರು. ಕೃತಕ ಬುದ್ಧಿಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಯಾರು? ಮೊದಲು ಯಾರಿದ್ದರಪ್ಪ ಅಂತಂದರೆ ಕೇಟ್ ಕ್ಯಾಲ್ವಿನ್. ಈಗ ಡೇವಿಡ್ ಸಾಲ್ವಾಗ್ನಿ ಅವರು ನೇಮಕವಾಗಿದ್ದಾರೆ. ಅದರ ಜೊತೆಗೆ ಈ ಡೇವಿಡ್ ಸಾಲ್ವಾಗ್ನಿ ಕೂಡ ಇದರ ಬಗ್ಗೆ ಎಲ್ಲ ಅನುಭವ ಕೂಡ ಇದೆ ಎಂದು ಹೇಳಬಹುದು. ಇವರು 20 ವರ್ಷಗಳ ಕಾಲ ಗುಪ್ತಚರ ಸಮುದಾಯಕ್ಕೆ ತಂತ್ರಜ್ಞಾನದ ನಾಯಕತ್ವವನ್ನು ಒದಗಿಸಿದ್ದಾರೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ನಾಸಾದಲ್ಲಿ ಬಾಹ್ಯಾಕಾಶ ಸಂಶೋಧನೆಗಾಗಿ ಕೃತಕ ಬುದ್ಧಿಮತ್ತೆ ಎಲ್ಲಿ? ನಾಸಾದಲ್ಲಿ ಬಾಹ್ಯಾಕಾಶದಲ್ಲಿ ನಾಸಾ ಬಾಹ್ಯಾಕಾಶ ಸಂಶೋಧನೆಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡುತ್ತಿದ್ದು, ನಾಸಾ ತನ್ನ ಗುರಿಗಳು ಮತ್ತು ಕಾರ್ಯಗಳಿಗಾಗಿ ಉದಯೋನ್ಮುಖ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು
ಬಳಸುವ ಮಾರ್ಗವನ್ನು ಅಭಿವೃದ್ಧಿಪಡಿಸುತ್ತಿದೆ. ಯಾವುದು? ನಾಸಾ ಕಂಪನಿ. ಭೂವಿಜ್ಞಾನದಿಂದ ಚಿತ್ರಗಳನ್ನು ವಿಶ್ಲೇಷಿಸಲು ನಮ್ಮ ಸೌರವ್ಯೂಹದ ಹೊರಗಿನ ಗ್ರಹಗಳ ಮತ್ತು ದತ್ತಾಂಶಗಳನ್ನು ಹುಡುಕಲು ಮಂಗಳ ಗ್ರಹಕ್ಕೆ ಕಳಿಸುವ ರೋವರ್ಗಳಿಗೆ ಸಂವಹನಗಳನ್ನು ಏರ್ಪಡಿಸಲು ಈ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತದೆ ಎಂದು ಹೇಳಬಹುದು. ಯಾವುದು? ನಾಸಾ ಕಂಪನಿ, ನಾಸಾ ಸ್ಪೇಸ್ ಏಜೆನ್ಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿಕೊಳ್ಳಿ. ನಿಮ್ಮ ಫ್ರೆಂಡ್ಗೆ ಕೂಡ ಇದನ್ನು ವಿಡಿಯೋನ ಶೇರ್ ಮಾಡೋ ಮೂಲಕ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.